ಹಾಯ್ ಎಲ್ಲರಿಗೂ ನಮಸ್ಕಾರ. ಜಶ್ಮಿತಾ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ನನ್ನ ಹೆಸರು ಭವಾನಿ. ಇವತ್ತು ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಒಂದು ಸ್ವಲ್ಪನೂ ಹೊಡಿತಾ ಇರೋ ಹಾಗೆ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫಸ್ಟು ನಾನು ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ. ಅರ್ಧ ಲೀಟ್ರ್ ಆಗಷ್ಟು ನೀರು ಹಾಕ್ಕೊತಿದ್ದೀನಿ. ಇವಾಗ ಈ ಅಳತೆಲಿ 2 ಕಪ್ ಆಗಷ್ಟು ಸಕ್ಕರೆ ತಗೊಂಡಿದ್ದೀನಿ. ಇದಕ್ಕೆ ಒಂದು ಪಲಾವ್ ಎಲೆ ಹಾಕೋತಿದ್ದೀನಿ. ಏಲಕ್ಕಿ ಕುಟ್ಕೊಂಡಿರೋದು ಹಾಕೋತಿದ್ದೀನಿ. ಇದು ಪಾಕ ಆಗೋವರೆಗೂ ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ನೀವು ಯಾವ ಬ್ರ್ಯಾಂಡ್ ಆದರೂ ತಗೊಳ್ಳಿ. ಇವಾಗ ನಾನು ಹಸಿ ಹಾಲು ತೊಗೊಂಡಿದ್ದೀನಿ, ಕಾಯಿಸ್ಕೊಳ್ದೆ ಇರೋ ಹಸಿ ಹಾಲು ತೊಗೊಂಡಿದ್ದೀನಿ. ನಾನು ಫುಲ್ಲು ಇದರಲ್ಲೇ ಕಲಿಸ್ಕೊತೀನಿ. ನಾವು ಇದು ಕಲಿಸ್ಬೇಕಾದ್ರೆ ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು, ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು. ಕೈಗೆ ಅಂಟೋ ಥರ ನಾವು ಕಲಿಸ್ಕೋಬೇಕು. ಈ ಥರ ಅಂಟೋ ರೀತಿ ಕಲಿಸ್ಕೋಬೇಕು. ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ತಗೊಂಡು ಲಾಸ್ಟಲ್ಲಿ ಕ್ಲೀನಾಗಿ ಕಲಿಸ್ಕೋಬೇಕು. ನಾನು ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಹಾಲಲ್ಲಿ ಕಲಿಸ್ಕೊಂಡ್ರೆ ನಿಜವಾಗ್ಲೂ ಜಾಮೂನ್ ಹೊಡ್ಕೊಳ್ಳಲ್ಲ. ಉಂಡೆ ಕಟ್ಕೋಬೇಕಾದ್ರೆ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳಿ. ಕೈಗೆ ತುಪ್ಪ ಸವರ್ಕೊಂಡು ಉಂಡೆಗಳು ಮಾಡ್ಕೊಂಡು ಇಟ್ಕೋತೀನಿ, ಎಲ್ಲ ಉಂಡೆಗಳನ್ನು. ಇವಾಗ 20 ನಿಮಿಷದ ಗಂಟ ಪಾಕ ಕೂತಿದೆ. ಪಾಕ ರೆಡಿಯಾಗಿದೆ. ಇವಾಗ ಲಾಸ್ಟಲ್ಲಿ ಈ ಪಲಾವ್ ಎಲೆ ಇರುತ್ತಲ್ಲ, ಅದನ್ನು ತೆಗೆದು ಹಾಕೋಬೇಕು. ನಾನು ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಜಾಮೂನ್ ಕರ್ಕೋತೀನಿ. ಎಣ್ಣೆ ಕಾದಿದೆ. ಸಣ್ಣ ಉರಿಯಲ್ಲೇ ಜಾಮೂನ್ ಕರಿಬೇಕು. ತುಂಬ ಸಣ್ಣನೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೋಬೇಕು ನಾವು. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಲಿ ಕರ್ಕೋಬೇಕು. ಹಾಕಬೇಕಾದ್ರೆ ಒಟ್ಟಿಗೆ ಹಾಕಕ್ಕೆ ಹೋಗ್ಬಿಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಣ್ಣೆಲಿ ಕರ್ಕೊಳ್ಳಿ. ಇಷ್ಟು ಬ್ರೌನ್ ಬರೋವರೆಗೂ ಕರ್ಕೊಂಡು ನಾನು ಎತ್ತಿಟ್ಕೊತಿದ್ದೀನಿ. ಮಿಕ್ಕಿದ್ನು ನಾನು ಹಾಗೆ ಕರ್ಕೊತೀನಿ ಎಲ್ಲನೂ. ನಾನು ಜಾಮೂನೆಲ್ಲ ಕರ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಬೆಚ್ಚಗಿರೋ ಪಾಕಕ್ಕೆ ನಾನು ಹಾಕೋತಿದ್ದೀನಿ. ಇದು 10 ನಿಮಿಷ ಪಾಕದಲ್ಲಿ ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡಿದೆ. ಒಂದೂ ಹೊಡ್ಕೊಂಡಿಲ್ಲ, ಒಳಗಡೆನೂ ಚೆನ್ನಾಗಿ ಬೆಂದಿದೆ. ನಿಮ್ಮನೇಲೂ ಟ್ರೈ ಮಾಡಿ. ನಾನು ಹೇಳಿರೋ ಟಿಪ್ಸ್ ಫಾಲೋ ಮಾಡಿಬಿಟ್ಟು ನಿಮ್ಮನೇಲೂ ಟ್ರೈ ಮಾಡಿ. ಥ್ಯಾಂಕ್ ಯು.